ಹಗ್ಗ ತಗೊಳ್ಳಿ ಬರ್ಲಿಕ್ಕೆ ಹೋಗ್ತಿಯಲ್ಲ ನೀನು. ಅಲ್ಲ, ನೀವು ಹಗ್ಗ ಕೇಳಿದ್ರಿ, ನಾನು ಸಖಿಯಾಗಿ ನಿಮ್ಮ ಕೆಲಸ ಮಾಡ್ಲಿಕ್ಕೆ ಮಾತ್ರ. ಹೌದು. ನೀವು ಹೇಳಿದ್ದನ್ನು ನಾನು ಸ್ವಲ್ಪ ತಡಾದ್ರೂ ಅಲ್ಲಿ ಸರಿಯಾಗಿ ಒಮ್ಮೆ ನೆಲವರಿಸು ಅಂತ ಹೇಳಿದ್ರೆ ಇಷ್ಟು ಬೇಗ ಹೋಗ್ಲಿಕ್ಕಿಲ್ಲ. ಹಗ್ಗಟೆಕ್ಕು ಅಂತ ಹೇಳಿದ್ರೆ ನೀನು ಬೇಗ ಹೋಗಿ. ಅಷ್ಟು ನಿಷ್ಠೆ ನಿನಗೆ, ಅದರಲ್ಲಿ ಇಲ್ಲದ ನಿಷ್ಠೆ ಇದರಲ್ಲಿ ನಿನಗೆ. ಯಾವ್ದಾದ್ರು ಒಂದರಲ್ಲಿ ನಿಷ್ಠೆ ಬೇಕಾ? ಆಯ್ತಲ್ಲ, ನನ್ನನ್ನೊಂದು ಮಾಡೋದಿಲ್ಲ. ಇಲ್ಲ ಬೇಡ, ಹಗ್ಗ ತೆಕ್ಕೊಳ್ಳುದು ಬೇಡ ಸಖಿ, ನನ್ನಿಂದ ಆಗ್ಲಿಕ್ಕಿಲ್ಲ. ಹಗ್ಗ ತೆಕ್ಕೊಳ್ಳುದು, ಹಗ್ಗ ತುಂಡಾಗಿ ನಾನು ಬೀಳೋದು, ಮತ್ತೆ ನನ್ನ ಸೊಂಟ ಮುರಿಯುವುದು, ಜೀವನ ಪೂರ್ತಿ ನನ್ನ ನೀನು ನೋಡ್ತೀಯಾ? ಬೇರೆ ಯಾವ್ದಾದ್ರು ಹೇಳು. ಬೇರೆ ಅಮ್ಮ, ಹಾಳು ಬಾವಿಗೆ ಬಿದ್ದರೆ ಸಾಯ್ತಾರಂತೆ ತಾಯಿ. ಬಾವಿಗೆ ಬಿದ್ದರೆ ಸಾಯ್ತಾರೆ? ಹೌದು. ನಾನು ಹೋಗ್ತೇನೆ ಈಗಲೇ. ಹೋಗಿ 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 ಬಾರಿ ಬಾವಿ ಅಲ್ಲಿ ಸ್ವಲ್ಪ ಮುಂದೆ ಬಲಕ್ಕೆ ತಿರುಗಿ. ಬೇಡ ಸಖಿ, ಬಾವಿ ಆಳ ಅಲ್ವಾ, ನನಗೆ ಬಾವಿಯನ್ನು ಕಂಡ್ರೆ ತಲೆ ಸುತ್ತು ಬರುದಪ್ಪ. ಮತ್ತೆ ಬಾವಿ ಆಳ ಇಲ್ಲ, ತೋಳ ಬಾವಿ ಆಳ ಇಲ್ಲ, ಅದು ಆಗ್ಲಿಕ್ಕಿಲ್ಲ. ಅದು ಒಂದು ಬಿಟ್ಟು ಬೇರೆ ಯಾವ್ದಾದ್ರು ಬೇಡ. ಅದು ಬೇಡ ಅಮ್ಮ, ಅದು ಬೇಡ, ಇದು ಬೇಡ. ಇದು ವಿಷ ತಗೊಂಡು ಸಾಯ್ತಾರೆ ತಾಯಿ. ಒಳ್ಳೆ ಕೆಲಸ. ಇಷ್ಟು ವಿಷ ತಗೊಂಡು ಬಾಲಿ, ನಾನು ಈಗಲೇ ಸಾಯ್ತೇನೆ. ವಿಷ ನೀನು ತಂದು ಕೊಡುದು ವಿಷ, ವಿಷ ಕಹಿಯಲ್ವೇ? ಅದು ಜೇನುತುಪ್ಪದಲ್ಲಿ ಹಾಕಿಕೊಂಡು ಅದು ತಯಾರು ಮಾಡಿದ್ದೆ ನೀನು. ಇದು ಹೊಸತ್ತು ನನಗೆ, ಇದನ್ನು ಯಾರು ಹೇಳಿದ್ರಿ ನನಗೆ? ಈ ಸಲ ಜೇನುತುಪ್ಪವನ್ನು ಹಿಡ್ಕೊಂಡು ಬಂದಿದ್ಯಲ್ಲ, ಅದಕ್ಕೆ ಮೆಚ್ಚಬೇಕು ನಿನಗೆ. ಎಂತದೊಂದು ನಮ್ಮ ದೇಶದಲ್ಲಿ ಇರಬೇಕಲ್ಲ. ಜೇನುತುಪ್ಪದಲ್ಲಿ ತೆಕ್ಕೊಳ್ಬಹುದು, ಅದು ವಿಷ ತೆಕ್ಕೊಂಡ್ರೆ ಒಳಗೆ ಎಲ್ಲ ಅಂಗಾಂಗಗಳೆಲ್ಲ ಮತ್ತೆ ವೈಫಲ್ಯ ಆಗಿರುತ್ತದೆ. ಮತ್ತೆ ಏನೇನೋ ಆಗಿ ನಾನು ಬದುಕಿ ಉಳಿದ್ರೆ ಕಷ್ಟ. ತೆಕ್ಕೊಂಡ ಮೇಲೆ ನಾನು ಸಾಯ್ಬೇಕು. ಹಾಗಾದ್ರೆ ಹೇಗೆ ಮಾಡುದು? ಹೇಗೆ? ಒಂದು ಹಾಡು ಬಾವಿಯ ಅದೇ ಒಂದು ಒಣಗಿದಂತಹ ಮರ, ಆ ಮರದ ಗೆದ್ದಲು ಹಿಡಿದ ಮರ, ಆ ಗೆದ್ದಲು ಹಿಡಿದ ಮರಕ್ಕೆ ಹಗ್ಗವನ್ನು ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಸ್ವಲ್ಪ ವಿಷ ತೆಗೆದುಕೊಳ್ಳಿ. ಆಮೇಲೆ ಗೆದ್ದಲು ಮರಕ್ಕೆ ಹಗ್ಗವನ್ನು ಕಟ್ಟಿ ನಾರಿಗೆ ಬಿಗಿದುಕೊಳ್ಳಿ. ಆಮೇಲೆ ಹಾಳು ಬಾವಿದ್ದಲ್ಲಿಗೆ ಹಾರಿ ಒಂದು ನೀವು ವಿಷ ತೆಗೆದುಕೊಂಡು ಸಾಯ್ತಿ, ಇಲ್ಲ ಮಾತ್ರ ಹಗ್ಗದಲ್ಲಿ ಸಾಯ್ತಿ. ಹಗ್ಗ ತುಟ್ಟಾಗಿ ಕೆಳಗೆ ಬಿದ್ದ ಹಾಳು ಬಾವಿಗೆ ಬಿದ್ದಾಗ ಸಾಯ್ತಿ, ಒಟ್ಟು ಸಾಯ್ತಿ. ನಿನಗೆ ಬಹುಮಾನ ಕೊಡ್ಬೇಕು. ಅದನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಬಂದಿದ್ದೀಯಲ್ಲ, ಅಲ್ಲ, ಆ ಕಲ್ಪನೆಗೆ ಕೊಡ್ಬೇಕು ನಿನಗೆ. ಮೂರರಲ್ಲಿ ಒಂದರಲ್ಲಾದ್ರೂ ನೀವು ಸಾಯ್ತಿ. ಒಟ್ಟು ನಿನಗೆ ನಾನು ಸಾಯ್ಬೇಕಷ್ಟೇ ಅಲ್ವಾ? ಅದಲ್ಲ, ಇಷ್ಟ ಆಯ್ತು. ಅಲ್ಲ, ನೀವು ತಂದ್ರೆ ನನಗೆ ಪ್ರಕರಣದಲ್ಲಿ ನಾನು ಸಾಯ್ಬೇಕು. ಅಲ್ಲ, ಈ ಬಾಲಿಜಾಟದ ಪ್ರಕರಣದಲ್ಲಿ ನಾನು ಸಾಯ್ಬೇಕು. ಅದು ಬೇಡ, ಸಾಯುದು ಬೇಡ. ಸಾಯುವ ಹಾಗೆ ನೀವು ಮಾಡಿ. ಹಾಗೆಲ್ಲ ನಾವು ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ತೇವೆ. ಹಾಗಾದ್ರೆ ಹೇಗೆ? ಪ್ರಾಣ ತಾನಾಗಿ ಹೋಗ್ಬೇಕು. ಪ್ರಾಣ ತಾನಾಗಿ ಹೋಗ್ಬೇಕಾದ್ರೆ ಉಣ್ಣಬಾರದು. ಯಾವುದೇ ಆಹಾರವನ್ನು ಮುಟ್ಟಬಾರದು. ಆಮೇಲೆ ಯಾವುದು ಹೊಟ್ಟೆಗೆ ಏನು ತೆಕ್ಕೊಳ್ಬಾರ್ದು. ಅನ್ನ ಆಹಾರವನ್ನು ತ್ಯಜಿಸಬೇಕು. ನೀವು ನಾನೇ ಈಗ ಈ ಪ್ರಕರಣದಲ್ಲಿ ಏನಾದ್ರು ಮಾಡ್ಬೇಕಲ್ಲ. ಒಂದು ಬಂದ ಕೂಡಲೇ ನೀವು ಕೇಳುವುದೊಂದೇ ಚಿತ್ತವಾಯಿತು. ಇಷ್ಟು ಸ್ವಲ್ಪ ಅಲ್ಲ, ಈಗ ಪ್ರಕರಣದಲ್ಲಿ ಆಗ್ಬೇಕಲ್ಲ. ಹೌದು, ನೀವು ಬಂದ ಮೇಲೆ ಅದಲ್ಲದಿದ್ರೆ ಮತ್ತೆ ನಿಮ್ಮದು ಒಪ್ಪಿ ಮತ್ತೆಂತ ಮಾಡುದು? ಮಾತ್ರ ಅದು ಕೂಡ ಹಾಳಾಗಿದೆ. ಹಾಗಲ್ಲ ಸಖಿ, ಈಗ ಅನ್ನ ಆಹಾರವನ್ನು ತ್ಯಜಿಸಿದ್ರೆ ಪ್ರಾಣ ತಾನಾಗಿ ಹೋಗುತ್ತದೆ ಅಂತ ಹೇಳ್ತಾರಲ್ಲ. ಒಟ್ಟಿನಲ್ಲಿ ಒಂದು ಈಗ ಪ್ರಕರಣದಲ್ಲಿ ಏನಾದ್ರು ನಾನು ಭಾಗಿಯಾಗಿ ಏನಾದ್ರು ಅವರಿಗೆ ಹೇಳಬೇಕು, ಗೊತ್ತಾಗ್ಬೇಕಲ್ಲ. ನನಗೆ ಸಿಟ್ಟು ಬಂದಿದೆ, ಗೊತ್ತಾಗಬೇಕು. ಹೆಂಡತಿಯವರು ಹೀಗೆ ಮಾಡಬೇಕು. ಹೌದು, ಹಾಗಾದ್ರೆ ಅನ್ನವನ್ನು ತ್ಯಜಿಸ್ತೇನೆ, ಆಹಾರವನ್ನು ಮುಟ್ಟುವುದಿಲ್ಲ, ಪಾನಕವನ್ನು ಕುಡಿಯುವುದಿಲ್ಲ. ನೀನು ಮತ್ತೆ ಹಣ್ಣಿನ ರಸ ಎಲ್ಲ ಇಟ್ಕೊಂಡು ಬರಬೇಡ. ನನಗೆ ಹೀಗೆ ಇಟ್ಕೊಂಡು ಹಣ್ಣಿನ ಇದನ್ನು ಕುಡಿಯಿರಿ ಸ್ವಲ್ಪ, ಅದು ಮತ್ತೆ ಆಸೆ ಆಗ್ತದೆ. ಕಷ್ಟ ಆಯ್ತು ಇಟ್ಕೊಂಡು ಬರ್ಬೇಕು ಅಂತ ನೀವು ಹೇಳುವುದಲ್ಲ. ಅಲ್ಲ, ನನಗೆ ಮತ್ತೆ ನೀನು ತೋರಿಸಿದ್ರೆ ಮತ್ತೆ ತಿನ್ನಬೇಕು ಅಂತ ಆಗುತ್ತದೆ. ನಿಮ್ಮ ಪಕ್ಕದಲ್ಲಿ ನೀನು ತಿನ್ನಬಾರದು. ಈ ಪ್ರಕರಣದಲ್ಲಿ ನೀನೇ ಮೂಲ, ನೀನೇ ತಿಂದ್ರೆ ಹೇಗೆ? ಹೌದು, ಇಲ್ಲಿವರೆಗೆ ದಂಡ ಹಾಕಿದ ಪ್ರಕರಣವನ್ನು ನೀನೊಂದು ಕೊನೆಯ ತನಕ ಕೊಂಡೋಗ್ಬೇಕಲ್ಲ. ಅದನ್ನು ನೀನು ಅರ್ಥದಲ್ಲಿ ಕೈ ಬಿಟ್ರೆ ಇಲ್ಲ, ಎಲ್ಲೂ ಬೆಲೆ ಕಟ್ಟಿ ಆಗ ಬಡಿದಿದ್ರು. ಸರಿ ಸರಿ ಸರಿ, ಅದು ಸರಿ. ಈಗ ನಾನು ಇಷ್ಟೆಲ್ಲ ಮಾಡ್ತೇನೆ ಅಂತ ಅವರಿಗೆ ಗೊತ್ತಾಗ್ಬೇಕಲ್ಲ. ಅವರಿಗೆ ಈಗ ಗೊತ್ತಾಗುದು. ಅಲ್ಲಿಂದ ವಿಷಯ ಇಲ್ಲಿಗೆ ತಂದಿದ್ದೀನಿ, ಇಲ್ಲಿಂದ ಅಲ್ಲಿಗೆ ಕೊಂಡು ಹೋಗುದಿಲ್ಲ. ಹೌದು, ಮಾಲೆ ಮಾಡುವುದರಲ್ಲಿ ನೀನು ಕೈಯ ಒಳ್ಳೆದು. ಹಾಗಾದ್ರೆ